ನಾನೇನು ಇಲ್ಲ ಅಂತ ಹೇಳಿಲ್ಲ. ಬಸವರಾಜ ಬೊಮ್ಮಾಯಿ ಅವ್ರನ್ನ ವಿರೋಧ ಪಕ್ಷ ನಾಯಕ ಆಗಲಿಲ್ಲ ಅಥವಾ ಅವರಿಗೆ ಸ್ಥಾನಮಾನ ಸಿಗಲಿಲ್ಲ, ಅವ್ರ ಅವಮಾನ ಆತು, ಅದರಿಂದ ಬೇಸತ್ತು ಲೋಕಸಭೆಗೆ ಹೋದ್ರು ಅಂತ ನಾ ಹೇಳಕ್ ಹೋಗೋದಿಲ್ಲ, ಮತ್ತೆ ಹೇಳಿದ್ರು ಇಲ್ಲ. ಹೇಳಿಲ್ಲ ಹೇಳಿದ್ರಕ್ಕಿಂತ ಕೆಟ್ಟ ಆಗ್ತದೆ. ಹೇಳಿದ್ರೆ ನೇರವಾಗಿ ಹೇಳಿದ್ರೆ ಚಲೋ ಐತಿ. ಅದಕ್ಕಿಂತ ಈ ಶಾಲೆ ಹಚ್ಚು ಹೊಡಿದು ಅಂತಾರಲ್ರಿ ಇದಕ್ಕಾರೆ. ನಮ್ಮ ಸಿ ಪಾಟೀಲ್ ಯಾವಾಗಲೂ ನನ್ನ ಬಗ್ಗೆ ಬರೇ ತಪ್ಪು ತಿಳ್ಕೊಳ್ಳೋದು ಮಾಡ್ತಾರೆ. ಇಲ್ಲ ಹೇಳ್ರಿ, ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ, ಅವರು ತಪ್ಪು ತಿಳ್ಕೊಳ್ಳೋದಿಲ್ಲ ಹೇಳ್ರಿ. ಹಂಗ ಸ್ನೇಹ ಏನ್ ಮಾಡಕ್ ಐತ್ರಿ ಚಿಕ್ಕಂದಿನಿಂದ ಸ್ನೇಹ. ನಾನು ಸಿ ಪಾಟೀಲ್ರನ್ನ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ. ಸಿ ಪಾಟೀಲ್ ಬಹಳ ಮಂದಿ ಜನರಿಗೆ ಗೊತ್ತಿಲ್ಲ, ಅವ್ರು ಬೆಳಗಾಂ ಜಿಲ್ಲೆಯವರು. ನೋಡಿ, ಒಬ್ಬ ಬೆಳಗಾವಿ ಜಿಲ್ಲೆಯ ಸುಪುತ್ರ ಇವತ್ತು ಗದಗ ಜಿಲ್ಲೆ ಆಳ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು. ನಾ ಹೆಮ್ಮೆ ಪಡ್ತೀನಿ. ಏನ್ ಮಾಡ್ಬೇಕಂತ ಮಾಡ್ಯಾರ 2028ಕ್ಕೆ ನಾನು ಏನ್ ಮಾಡ್ಬೇಕಂತ ಮಾಡಿ ಅಂದ್ರೆ ಅಧ್ಯಕ್ಷರೇ, ಈ ನೀರಾವರಿ ಬಗ್ಗೆ ಈಗ ಕೇಂದ್ರದಿಂದ ಕಳಸಾ ಬಂಡೂರಿಗೆ ಒಪ್ಪಿಗೆ ಕೊಡಿಸುವಂತ ಕೆಲಸ ಮಾಡ್ತೀನಿ ಅನ್ನತಕ್ಕಂಥ ವಿಶ್ವಾಸ ಅವರಿದೆ, ಮಾಡಲಿ. ಅಪರ ಕೃಷ್ಣಾದೇನು ನಂಬುದು 3ನೇ ಹಂತದ ನೀರಾವರಿ ಬಗ್ಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಈ ಭಾಗದ ಶಾಸಕರು, ಈ ಭಾಗದ ಮಂತ್ರಿಗಳು ಎಲ್ಲರೂ ಕೂಡ ಆಸಕ್ತಿಯನ್ನು ತಗೊಂಡಿದ್ದಾರೆ. 3 ವರ್ಷದಲ್ಲಿ ಅದಕ್ಕೆ ಒಂದು ಪರಿಹಾರ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅಪೇಕ್ಷೆ ಪಡೋಣ. ಅಲ್ಲ ಅಧ್ಯಕ್ಷರೇ, ಅಲ್ಲಿನೂ ಯುಕೆಪಿದು ಗೆಜೆಟ್ ನೋಟಿಫಿಕೇಶನ್ ಆಗ್ಬೇಕು ಕೇಂದ್ರ ಸರ್ಕಾರದಿಂದ. ಅದು ಇವ್ರನ್ನ ಎಂಪಿಗಳು 17 ಜನರನ್ನು ಕಳಿಸಿದ್ದೆ, 17 ಜನ ಕಳಿಸಿದ್ದೆ. ಅದಕ್ಕೆ ಒಟ್ಟು ಅವರು ನಮ್ಮ ಪಕ್ಷದಿಂದ ಸಿಸಿ ಪಾಟ್ರ ಮೂಲಕ ಬೊಮ್ಮಾಯಿ ಅವರು ತಲುಪಿಸ್ತಾರೆ ಅದನ್ನ ಗೆಜೆಟ್ ನೋಟಿಫಿಕೇಶನ್. ಅವ್ರಿಗೆ ಜವಾಬ್ದಾರಿ ಅವರಿಗೆ ಜವಾಬ್ದಾರಿ ಕೊಟ್ಬಿಡ್ರಿ. ಜವಾಬ್ದಾರಿ. ಅಧ್ಯಕ್ಷರೇ, ಈ ಭಾಗದಲ್ಲಿ ಬಿಜಾಪುರ, ಬಾಗಲಕೋಟೆ, ಬೆಳಗಾಂ, ಕಾರವಾರ, ಧಾರವಾಡ, ಗದಗ್, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಬೀದರ್ ಜಿಲ್ಲೆ, ಕಲಬುರಗಿ ಜಿಲ್ಲೆ, ಈ ಭಾಗದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೀತಕ್ಕಂಥ ರೈತರು. ಇಡೀ ದೇಶದಲ್ಲಿ ಅಧ್ಯಕ್ಷರೇ ಸಕ್ಕರೆ ಉತ್ಪಾದನೆಯಲ್ಲಿ ಯಾವ ರಾಜ್ಯ ಇದೆ ಅಂತಂದ್ರೆ ಇವತ್ತು ಕರ್ನಾಟಕ 3ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನ ಉತ್ತರ ಪ್ರದೇಶ, 2ನೇ ಸ್ಥಾನ ಮಹಾರಾಷ್ಟ್ರ, 3ನೇ ಸ್ಥಾನ ಕರ್ನಾಟಕ. ಅಧ್ಯಕ್ಷರೇ, 25 ವರ್ಷದ ಹಿಂದೆ ಈ ಭಾಗದಲ್ಲಿ ಕಬ್ಬು ಬೆಳೀತಕ್ಕಂಥದ್ದು ಬಹಳ ಕಷ್ಟ ಇತ್ತು. ಇವತ್ತು ಈ ಭಾಗದಲ್ಲಿ ಕ್ರಾಂತಿ ಆಗಿದೆ. ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂದಿದ್ದಾವೆ. ಕೋಟ್ಯಾಂತರ ಟನ್ ಕಬ್ಬು ಬೆಳೀತಾ ಇದೆ. ಈ ಕಾರ್ಖಾನೆಗಳು ಇಷ್ಟು ಬರಲಿಕ್ಕೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಬ್ಬು ಬೆಳೀಲಿಕ್ಕೆ ಇದಕ್ಕೊಂದು ಕೊಡುಗೆ ಇದೆ ಅಧ್ಯಕ್ಷರೇ. ಒಂದೇ ಕೊಡುಗೆ ಬಿಜಾಪುರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಕಾರವಾರ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಮಂಗಳೂರು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್, ಇನ್ನೂ ಕೆಲವೊಂದು ಬ್ಯಾಂಕ್ಗಳದ. ಇದರ ಜೊತೆಗೆ ಅಪೆಕ್ಸ್ ಬ್ಯಾಂಕ್. ಈ ಕೋಆಪರೇಟಿವ್ ಮೂವ್ಮೆಂಟ್, ಈ ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಏನು ಬ್ಯಾಂಕ್ಗಳಿದಾವಲ್ಲ, ಈ ಬ್ಯಾಂಕ್ಗಳ ಸಹಾಯದಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಕ್ಕರೆ ಕಾರ್ಖಾನೆಗಳು ಬರ್ಲಿಕ್ಕೆ ಸಾಧ್ಯ ಆಯ್ತು. ಅವತ್ತು ಯಾರೂ ಕೂಡ ಸಕ್ಕರೆ ಕಾರ್ಖಾನೆಗಳಿಗೆ ರಾಷ್ಟ್ರೀಕೃತ ಬ್ಯಾಂಕಿನವರು ಸಾಲವನ್ನು ಕೊಡಲಿಕ್ಕೆ ತಯಾರಿರಲಿಲ್ಲ. ತಯಾರಿಲ್ಲದಂತ ಸಂದರ್ಭದಲ್ಲಿ ನಾನು JH ಪಟೇಲ್ರನ್ನ ಇವತ್ತು ನಾವು ನೆನೆಸೋಬೇಕಾಗತ್ತೆ. ಆ ಪುಣ್ಯಾತ್ಮ ಅಪೇಕ್ಷ ಬ್ಯಾಂಕಿನ ನಿರ್ದೇಶಕರು ನಮ್ಮನ್ನೆಲ್ಲರೂ ಕರೆದು ಆ ಭಾಗದಲ್ಲಿ ಕಬ್ಬಿನ ಸಮಸ್ಯೆ ಬಗೆಹರಿಬೇಕು, ಕಾರ್ಖಾನೆಗಳು ಬರಬೇಕಾದ್ರೆ ನೀವು ಅಪೇಕ್ಷ ಬ್ಯಾಂಕದ ಲೀಡ್ದಲ್ಲಿ, ಅದರ ನೇತೃತ್ವದಲ್ಲಿ, ಸಮೂಹ ಬ್ಯಾಂಕದ ನೇತೃತ್ವದಲ್ಲಿ ಸಾಲವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ರಿ ಅಂತ ಹೇಳಿ ನಮಗೆ ಸೂಚನೆಯನ್ನು ಕೊಟ್ಟರು. ಅವತ್ತು ಮೊದಲನೇ ಬಾರಿಗೆ ನಾನು ಅಪೇಕ್ಷ ಬ್ಯಾಂಕಿನ ನಿರ್ದೇಶಕನಾಗಿದ್ದೆ. ಅದರಿಂದ ಇವತ್ತು ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂತು. ಅನೇಕ ಸಕ್ಕರೆ ಕಾರ್ಖಾನೆಗಳು ಬಂದ ಮೇಲೆ ಅಧ್ಯಕ್ಷರೇ, ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ತೊಂದರೆಯಲ್ಲಿ ಬಂದು ನಾವೆಲ್ಲರೂ ಚಿಂತಾಕ್ರಾಂತರಾದೀವಿ. ಸಕ್ಕರೆ ಕಾರ್ಖಾನೆಗಳು ಉಳಿತಾವೋ ಇಲ್ಲೋ ಅಂತ ಹೇಳಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಹೊಸ ಪಾಲಿಸಿ ತಂತು, ಇಥನಾಲ್ ಪಾಲಿಸಿ. ಸಿ ಪಾಟೀಲ್ರೇ, ನಿಮ್ಮ ಕೇಂದ್ರ ಸರ್ಕಾರವನ್ನು ನಾನು ಅಭಿನಂದಿಸ್ತೀನಿ. ಇಥನಾಲ್ ಪಾಲಿಸಿ ನಮ್ಮ ದೇಶದಲ್ಲಿ ಬರದೇ ಹೋಗಿದ್ರೆ ಸಕ್ಕರೆ ಕಾರ್ಖಾನೆಗಳು ಬದುಕಲಿಕ್ಕೆ ಹಾಕಿರ್ಲಿಲ್ಲ.
ಸಕ್ಕರೆ ಕಾರ್ಖಾನೆ ಜೊತೆಗೆ ಕಬ್ಬು ಬೆಳೆಗಾರರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಬರೇ ಕರ್ನಾಟಕದಿಂದ ಸಕ್ಕರೆ ಮೇಲಿರ್ತಕ್ಕಂಥ ಏನು GST ಇದೆಯಲ್ಲ, ಕೇವಲ 5% GST ಇದೆ. ಒಂದು ವರ್ಷಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರೇ ಸಕ್ಕರೆ ಮೇಲೆ 9,800 ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕಟ್ತೀವಿ. ಎಷ್ಟು ಅಧ್ಯಕ್ಷರೇ? 9,800 ಕೋಟಿ ಅಷ್ಟು GST ಬರೇ ಸಕ್ಕರೆ ಮೇಲೆ. ಬಗ್ಯಾಸ್ ಬೇರೆ, ಮೊಲಾಸಿಸ್ ಬೇರೆ, ಇಥನಾಲ್ ಬೇರೆ, ಇವೆಲ್ಲವೂ ಕೂಡ ಇವತ್ತು ಕೇಂದ್ರ ಸರ್ಕಾರದ GSTಗೆ ಹೋಗ್ತಕ್ಕಂಥದ್ದು. ಅಧ್ಯಕ್ಷನ ನಾನು ಕೇಂದ್ರ ಸರ್ಕಾರಕ್ಕೆ ಯಾಕೆ ಅಭಿನಂದನೆ ಮಾಡಿದ್ದೀನಿ ಅಂದ್ರೆ, ಈ ಇಥನಾಲ್ ಪಾಲಿಸಿ ಬರದೇ ಹೋಗಿದ್ರಿ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ರೈತರು ಕಬ್ಬು ಬೆಳಿಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಅಣ್ಣ ಒಂದ್ 2 ನಿಮಿಷ ಸ್ವಲ್ಪ ಡಿಸ್ಟರ್ಬ್ ಆಕೈತೆ, ದಯವಿಟ್ಟು. ಕಬ್ಬು ಬೆಳಿಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಅಧ್ಯಕ್ಷ. ಆದ್ರೆ ಕೇಂದ್ರ ಸರ್ಕಾರ ಈ ಇಥನಾಲ್ ಪಾಲಿಸಿ ಅಂತ ತಂದಿದೆಯಲ್ಲ, ಇಲ್ಲಿ ಕೂಡ ಲೋಪ ಇದೆ. ಅದನ್ನು ಸರಿ ಮಾಡ್ತಕ್ಕಂಥದ್ದು ಆಗ್ಬೇಕು.